ನಾನು ಯಾವುದು ವಿಶ್ಲೇಷಣೆ ಮಾಡೋಕ್ಕೆ ಬಯಸೋದಿಲ್ಲ. ನಾನು ಸಾರ್ವಜನಿಕ ರೂಪದಲ್ಲಿ ನಮ್ಮೆಲ್ಲರಿಗೂ ಅವಕಾಶ ಮತ್ತು ಮಿತಿ ಎರಡೂ ಇದೆ. ಈ ಕೆಲವು ವಿಷಯಗಳನ್ನು ಮಾತಾಡಲೇಬೇಕಾಗತ್ತೆ, ಆದರೆ ಎಲ್ಲಿ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಪರಿಜ್ಞಾನವೂ ಇರಬೇಕಾಗತ್ತೆ. ಒಳಗೆ ಮಾತಾಡೋದನ್ನು ಹೊರಗೆ ಮಾತಾಡೋಕ್ಕಾಗಲ್ಲ, ಹೊರಗೆ ಮಾತಾಡೋದನ್ನು ಒಳಗೆ ಮಾತಾಡೋದ್ರಿಂದ ಲಾಭ ಆಗಲ್ಲ. ಹಾಗಾಗಿ ಕೆಲವು ವಿಷಯಗಳನ್ನು ಒಳಗೆ ಮಾತಾಡಬೇಕು, ಕೆಲವು ವಿಷಯನ ಹೊರಗೆ ಮಾತಾಡಬೇಕು. ಈಗ ಒಂದು ಎದುರುಗಡೆ ಪಕ್ಷವನ್ನು ಟೀಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಹೊರಗೆ ಮಾತಾಡಬೇಕು, ಅದನ್ನ ಒಳಗೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ಪಕ್ಷದ ಒಳಗಡೆ ವಿಷಯಗಳಿದ್ದರೆ ಅದು ಪಕ್ಷದ ವೇದಿಕೆಯಲ್ಲಿ ಮಾತಾಡಬೇಕು. ಅದಕ್ಕೆ ಅವಕಾಶನ ರಾಜ್ಯದಲ್ಲೂ ಕೊಡುತ್ತೆ, ಕೇಂದ್ರದಲ್ಲೂ ಕೊಡುತ್ತೆ, ಜಿಲ್ಲೆಯಲ್ಲೂ ಕೊಡುತ್ತೆ. ಆ ರೀತಿ ಮುಕ್ತವಾಗಿ ಮಾತಾಡಕ್ಕೆ ಬೇಕಾದಂಥ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂಟುವನ್ನಾದರೂ ಮಾತಾಡ್ಬೋದು, ಪಕ್ಷ ಆಯ್ಕೆ ಮಾಡಿದಂಥ ವೇದಿಕೆಗಳಲ್ಲೂ ಕೂಡ ಮಾತಾಡೋಕ್ಕೆ ಅವಕಾಶ ಇದೆ. ರೀಡು ವಿಚಾರವಾಗಿ ನೀವು ಕೂಡ ಮಾತನಾಡಿದ್ರಿ, ಮತ್ತೆ ಪ್ರತಾಪ್ ಸಿಂಹ ಅರ್ಕಾವತಿ ವಿಚಾರ ಪ್ರತಾಪ್ ಸಿಂಹ ಕೂಡ ಮಾತನಾಡಿದ್ರು. ಅಂದ್ರೆ ಇದನ್ನ ಅಶಿಸ್ತು ಅಂತ ಪರಿಗಣಿಸಬೇಕು. ಈಗೇನಂದ್ರೆ ನಮಗಿದ್ದ ಅವಕಾಶ ಹೋಗಿದೆ. ಈಗ ಅವ್ರು ಪ್ರಾಮಾಣಿಕರಲ್ವಾ? ಯಾರು ಕಾಂಗ್ರೆಸ್ಸಿಗರು ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರು. ಅವರು ಅತ್ಯಂತ ಪ್ರಾಮಾಣಿಕ ಜನ. ಆ ಪ್ರಾಮಾಣಿಕ ಜನ ಆಕ್ಷನ್ ತಗೊಳ್ತಾರೆ. ಆ 8,000 ಕೋಟಿ ತಿಂದವ್ರನ್ನ ಜೈಲಿಗೆ ಕಳಿಸಿ ದುಡ್ಡು ಕಕ್ಸಿ ಆಮೇಲೆ ಜನರ ಮುಂದೆ ಅವ್ರ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸ್ತಾರೆ. ಅವರಿಗೀಗೊಂದು ಸುವರ್ಣ ಅವಕಾಶ, ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸೋದಕ್ಕೆ ಅವರಿಗಿರುವಂಥ ಒಂದು ಸುವರ್ಣ ಅವಕಾಶ. ಅರ್ಕಾವತಿ ಹಗರಣದಲ್ಲಿ ಯಾರು 8,000 ಕೋಟಿ ನುಂಗಿದಾರೋ ಆ ನುಂಗಣ್ಣನನ್ನು ಜೈಲಿಗೆ ಕಳಿಸಿ 8,000 ಕೋಟಿ ರಾಜ್ಯದ ಬೊಕ್ಕಸಕ್ಕೆ ತುಂಬಿಸಿ ಇವ್ರ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸ್ಕೊಳ್ಳೋಕ್ಕೆ ಅವರಿಗಿರುವಂಥ ಒಂದು ಸುವರ್ಣ ಅವಕಾಶ. ಇಲ್ಲದೇ ಇದ್ದರೆ ಅವರು ಪರಮಭ್ರಷ್ಟರು ಅಂತ ಹೇಳೋಕ್ಕೆ ಇನ್ಯಾವುದೇ ಸಾಕ್ಷಿ ಬೇಕಾಗಿಲ್ಲ. ಈಗ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಏನು ಫಲ ಆಗಿದೆ. ಈಗ ಮುಂದೇನು, ಈಗ ಅವ್ರ ಕೈಲಿ ಇದೆಯಲ್ಲ, ಈಗ ಅವ್ರು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಕೆಂಪಣ್ಣ ಅವ್ರನ್ನ ನೇಮಕ ಮಾಡಿದ್ದೇ ಅವರೇ ನೇಮಕ ಮಾಡಿದ ಮೇಲೆ ಕೆಂಪಣ್ಣ ಆಯೋಗ ಕೊಟ್ಟಿರೋ ವರದಿ ಅದು ಸುಳ್ಳು ವರದಿ ಅಂತಲೂ ಹೇಳಿಲ್ಲ. ಅವರು ಸುಳ್ಳು ವರದಿ ಅಂತ ಹೇಳಿಲ್ಲ ಅಂದಮೇಲೆ ಅವರು ಒಂದು ರೀತಿ ತಪ್ಪು ಒಪ್ಕೊಂಡ್ಬಿಟ್ಟಿದ್ದಾರೆ. ತಪ್ಪು ಒಪ್ಕೊಂಡ್ಬಿಟ್ಟಿರೋದ್ರಿಂದ ಈಗಿರೋದು ಅವ್ರಿಗೆ ಮುಂದಿರೋ ದಾರಿ ಏನು? 8,000 ಕೋಟಿ ವಸೂಲಿ ಮಾಡೋದು, ತಪ್ಪಿತಸ್ಥರನ್ನ ಹಿಡಿದು ಜೈಲಿಗೆ ಹಾಕೋದು. ಆ ಎರಡೂ ಕೆಲಸವನ್ನು ನನಗನ್ಸುತ್ತೆ ಇನ್ನೊಂದು ತಿಂಗಳೊಳಗೆ, ಹೆಂಗೆ ಈಗ ಬೇರೆ ವಿಷಯದಲ್ಲೆಲ್ಲ ಗಡುವು ಹೆಂಗೆ ನಾವು ಕೊಟ್ಟ ದಿನದೊಳಗೆ ಮಾಡ್ತೀವಿ ಅಂತಾರೋ, 1 ತಿಂಗಳೊಳಗೆ ಮಾಡ್ತಾರೆ. ನನಗೆ ವಿಶ್ವಾಸ ಇದೆ 1 ತಿಂಗಳೊಳಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರ್ಕಾವತಿ ಹಗರಣದ ಎಲ್ಲ ತಪ್ಪಿತಸ್ಥರನ್ನ ಜೈಲಿಗೆ ಕಳಿಸಿ 8,000 ಕೋಟಿಯನ್ನು ಬೊಕ್ಕಸಕ್ಕೆ ತುಂಬಿಸಿ ಅವರ ನಾಯಕತ್ವವನ್ನು ಸಾಬೀತುಪಡಿಸ್ತಾರೆ. ದೇವರು ಅವರಿಗೊಂದು ಅವಕಾಶ ಮತ್ತೊಂದ್ಸರಿ ಕೊಟ್ಟಿರೋದನ್ನೇ ಅವರು ಈ ಕೆಲಸ ಮಾಡೋದಕ್ಕೆ. 8,000 ಕೋಟಿಯನ್ನು ಬೊಕ್ಕಸಕ್ಕೆ ತುಂಬಿಸೋ ಕೆಲಸ ಮಾಡ್ತಾರೆ. ಬೇಕಾದ್ರೆ ನೀವು ಎಲ್ಲ ಸಾಕ್ಷಿಗಳು ನೋಡ್ತಾ ಇರಿ. ಮತ್ತು ನಾನು ಹೇಳಿದ್ದನ್ನು ಅವ್ರು ಗಂಭೀರವಾಗಿ ತಗೊಳ್ತಾರೆ. ಹಿಂದೆ ಪ್ರತಿ ಒಂದು ಮಾತಿಗೂ ಕೂಡ ಅವ್ರು ರಿಯಾಕ್ಟ್ ಮಾಡಿದ್ದಾರೆ, ಒಂದೊಂದು ಶಬ್ದಕ್ಕೂ ರಿಯಾಕ್ಟ್ ಮಾಡಿದ್ದಾರೆ. ಮತ್ತು ನಾನು ಹೇಳಿದ್ದನ್ನು ಅವರು ಲಘುವಾಗಿ ತಗೊಳ್ಳಲ್ಲ, ಅವ್ರು ಗಂಭೀರವಾಗಿ ತಗೊಳ್ತಾರೆ. 1 ತಿಂಗಳ ಒಳಗೆ ಈ ಸರ್ಕಾರ ಅರ್ಕಾವತಿ ಹಗರಣದ ಎಲ್ಲ ಭ್ರಷ್ಟರನ್ನ ಜೈಲಿಗೆ ಕಳಿಸಿ 8,000 ಕೋಟಿಯನ್ನು ಬೊಕ್ಕಸಕ್ಕೆ ತುಂಬಿಸಿ ಅವರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾರೆ.